ಓಂಕಾರಕ್ಕೆ ಹೇಗೆ ಅರ್ಥಗಳನ್ನು ಮಾಡಬಹುದು ಅನ್ನೋದನ್ನ ಬೇರೆ ಬೇರೆ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ಇಡೀ ಓಂಕಾರವನ್ನ ಒಂದು ಅಕ್ಷರವಾಗಿ ಇಟ್ಕೊಳ್ಳುವುದು ಒಂದು ಕ್ರಮ, ಅಥವಾ ಅ ಉ ಮ ಅಂತ 3 ಅಕ್ಷರವಾಗಿ ಇಟ್ಕೊಂಡು ಅದನ್ನು ವ್ಯಾಖ್ಯಾನ ಮಾಡಿಕೊಳ್ಳುವುದು ಮತ್ತೊಂದು ಕ್ರಮ. ಈಗಿಲ್ಲಿ ಮೊದಲನೇ ಕ್ರಮಕ್ಕನುಸಾರವಾಗಿ ಇಡೀ ಓಂಕಾರವನ್ನ ಒಂದಾಗಿ ಹೇಗೆ ನೋಡಬಹುದು ಅನ್ನೋದನ್ನು ನೋಡೋಣ. ಒಂದು ಊಯಿ ತಂತು ಸಂತಾನೆ ಅಂತ ಧಾತು ಇದೆ. ಊಯಿ ಅಂದ್ರೆ ಊ ಅನ್ನೋದು ಸ್ವರಾಕ್ಷರ, ಈ ಅನ್ನೋದು ವ್ಯಂಜನಾಕ್ಷರ. ತಂತು ಸಂತಾನ ಅಂದ್ರೆ ಹೆಣೆಯುವುದು ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಊಯತೆ ಅಥವಾ ಊಯತಿ ಅಂತಲೂ ಹೇಳ್ಬೋದು. ಹೆಣೆಯುತ್ತಾನೆ ಅಂತ ಅರ್ಥ ಆಗ್ತದೆ. ಊಯತೆ ಇತಿ ಓಂ, ಹೆಣೆಯುವವನು, ಹೆಣೆಯುವುದರಿಂದ ಈತನನ್ನು ಓಂ ಅಂತಾರೆ. ಇನ್ನೊಂದು ಅವ ಅಂತ ಧಾತು ಇದೆ. ಅವ ಧಾತುವಿಗೆ ರಕ್ಷಣ, ಗತಿ, ಪ್ರೀತಿ, ತೃಪ್ತಿ, ಅವಗಮ, ಪ್ರವೇಶ, ಶ್ರವಣ, ಸಾಮರ್ಥ್ಯ, ಯಾಚನ, ಕ್ರಿಯಾ, ಇಚ್ಛಾ, ದೀಪ್ತಿ, ಅವಾಪ್ತಿ, ಆಲಿಂಗನ, ಹಿಂಸ, ದಾನ, ವೃದ್ಧಿ, ಹೀಗೆ 18 ಅರ್ಥಗಳಿವೆ. ಅದನ್ನು ಮುಂದೆ ನೋಡೋಣ. ಈಗ ಮೊದಲನೇ ಈ ಧಾತು ಏನಿದೆ, ಹೆಣೆಯುವುದು ಅನ್ನೋ ಅರ್ಥದ್ದು, ಅದರಿಂದ ಹೇಗೆ ಓಂಕಾರದ ಅರ್ಥಗಳನ್ನು ನೋಡಬಹುದು ಅಂತ ಅನ್ನೋದನ್ನ ಇಲ್ಲಿ ನೋಡೋಣ. ನಾರಾಯಣ ಎಲ್ಲ ಗುಣಗಳನ್ನ ತನ್ನಲ್ಲಿ ಹೆಣೆದು ಇಟ್ಕೊಂಡಿದ್ದಾನೆ, ಅಥವಾ ಗುಣಗಳು ಅವನಲ್ಲಿ ಹೆಣೆಯಲ್ಪಟ್ಟಿವೆ. ಎರಡಕ್ಕೂ ಅರ್ಥ ಒಂದೇ. ಸರ್ವೇಪಿ ಗುಣಾಹ ಅತ್ರ ಓತಾಹ. ಆ ಕಾರಣಕ್ಕಾಗಿ ಅವನನ್ನ ಓಂ ಅಂತ ಹೇಳಬೇಕು. ಇದರ ಮೂಲಭೂತವಾದಂತಹ ಶ್ಲೋಕಗಳನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಗುಣಗಳು ಮಾತ್ರ ಅಂತಲ್ಲ, ಇಡೀ ಜಗತ್ತು ಕೂಡ ಅವನಲ್ಲೇ ಹೆಣೆಯಲ್ಪಟ್ಟಿದೆ. ಓತಂ ಜಗದ್ಯತ್ರ ಸ್ವಯಂ ಚ ಪೂರ್ಣ ಅಂತ ಇಡೀ ಜಗತ್ತು ಅವನಲ್ಲಿ ಹೆಣೆಯಲ್ಪಟ್ಟಿದೆ ಅಂತ ಈ ಉಯಿ ಧಾತುವಿನದ್ದೇ ಆದಂತಹ ಒಂದು ಅರ್ಥ. ಇನ್ನೊಂದು ಎಲ್ಲ ಗುಣಗಳನ್ನು ಕೂಡ ಒಳಗೊಂಡಂಥವನು. ಇದಕ್ಕೆ ಎರಡಕ್ಕೂ ಸಂಬಂಧಪಟ್ಟಂತೆನೂ ಸರ್ವಮೂಲದಲ್ಲಿ ಆಚಾರ್ಯರು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಓಂ ಅಶೇಷ ಗುಣಾಧಾರ, ಎಲ್ಲ ಗುಣಗಳಿಗೂ ಆಧಾರಭೂತನಾದವನು ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಗುಣಗಳು ಹೆಣೆಯಲ್ಪಟ್ಟಿವೆ ಅಂತ ಒಂದನೇ ಅರ್ಥ, ಮತ್ತೆ ಜಗತ್ತೆಲ್ಲವೂ ಆತನಲ್ಲಿ ಹೆಣೆಯಲ್ಪಟ್ಟಿದೆ ಅಂತ ಇನ್ನೊಂದು ಅರ್ಥ. ಮತ್ತೆ ಈ ಜೀವರನ್ನ, ಮೂಲ ಸ್ವರೂಪಭೂತ ದೇಹವುಳ್ಳಂತಹ ಜೀವರನ್ನ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ, ಈ 3 ದೇಹಗಳಲ್ಲಿ ಹೆಣದಿಟ್ಟುಬಿಟ್ಟಿದ್ದಾನ. ಫಲವಾಗಿ ಹೆಣದಿಟ್ಟುಬಿಟ್ರೆ ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ನಮಗದು ಗೊತ್ತಿದೆ, ಕಿತ್ತು ಹಾಕ್ಲಿಕ್ಕೆ ಬರೋದಿಲ್ಲ. ಅದರಂತೆ ಈ ಭಗವಂತನು ಕೂಡ ಜೀವರನ್ನ ಈ 3 ದೇಹಗಳಲ್ಲಿ ಹೆಣದಿಟ್ಟಿದ್ದಾನೆ. ಇದು 3ನೇ ಅರ್ಥ. ಒಂದೊಂದು ಜೀವರನ್ನ ಅವರವರ ಸ್ವಭಾವದ ಜೊತೆಗೆ ಹೆಣದಿಟ್ಟಿದ್ದಾನೆ. ಅದು 4ನೇ ಅರ್ಥ. ಆ ಸ್ವಭಾವ ಅನ್ನುವುದು ಆಯಾ ಜೀವರಲ್ಲಿ ಹಾಸು ಹೊಕ್ಕಾಗಿದೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಕೃತಿಗನುಸಾರವಾಗಿ ನಡೆಯುವವರು. ವಿಪ್ರಾಹ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದ್ ಓತಾಃ ಪರಸ್ಪರಂ. ಬ್ರಾಹ್ಮಣರನ್ನ, ಜ್ಞಾನಿಗಳಾದ ಬ್ರಾಹ್ಮಣರನ್ನ, ಮತ್ತೆ ವೇದಗಳನ್ನ, ಮತ್ತೆ ಯಜ್ಞಗಳನ್ನ 3 ಕೂಡ ಪರಸ್ಪರವಾಗಿ ಹೆಣೆದು ಒಂದು ತ್ರಿಕೋಣ ಮಾಡಿಟ್ಟವನು. ಅದು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿದಂತಹ ಪ್ರಮಾಣ ಇದೆ. ಜೀವಕ್ಕೆ ಅದರದೇ ಆದ ಸ್ವಭಾವವನ್ನು ಕೊಡುವಂತೆ ಜಡಕ್ಕೂ ಕೂಡ ಅದರದೇ ಆದ ಗುಣ ಸ್ವಭಾವವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ತಿಳ್ಕೊಳ್ಬೇಕು. ಇವೆಲ್ಲ ಹೆಣೆಯುವುದು ಅನ್ನೋ ಅರ್ಥದಲ್ಲಿ ನಮಗೆ ಗೊತ್ತಾದಂತಹ ಕೆಲವು ಅರ್ಥಗಳು. ಅವಧಾತುವಿಗೆ ಈ ಪ ಅನ್ನುವ ಪ್ರತ್ಯಯವನ್ನು ಸೇರಿಸಿದಾಗ ಓಂಕಾರವನ್ನ ನಾವು ಮಾಡಬಹುದು. ರಕ್ಷಣೆ ಅಂತ ಮೊದಲನೇದ್ದು. ಅವತಿ ಅಂದ್ರೆ ರಕ್ಷಿಸುವುದರಿಂದ ಆತ ಓಂ. ನಾನು ಅದನ್ನು ಹೇಳುವಾಗ ಪ್ರಮಾದ ಮಾಡಿದೆ, ಸ್ವಲ್ಪ ಅನವಧಾನದಿಂದ ಪ ಅಂತ ಪ್ರತ್ಯಯ ಅಂತ ಹೇಳಿದೆ. ಹಾಗಲ್ಲ, ಅದು ಅವತೇಹೇ ತಿಲೋಪಹ. ಅವ ಎಂಬಲ್ಲಿ ಇರುವಂತಹ ವ ಅನ್ನೋದು ಹೊರಟು ಹೋಗ್ತದೆ. ಉಣಾದಿ
ಔಣಾದಿಕವಾಗಿ ಅದಕ್ಕೊಂದು ಮನ್ ಅನ್ನುವಂಥ ಪ್ರತ್ಯಯ ಬರ್ತದೆ. ಮನ್ ಎಂಬ ಪ್ರತ್ಯಯದಲ್ಲಿ ನಕಾರ ಹೊರಟು ಹೋಗ್ತದೆ, ಮ ಮಾತ್ರ ಉಳಿತದೆ. ಉ ಮ ಅಂತ ಆಯ್ತು. ಮತ್ತೆ ಜ್ವರ ತ್ವರ ಅನ್ನುವಂಥ ಮತ್ತೊಂದು ಸೂತ್ರ, ಆ ಸೂತ್ರಕ್ಕನುಸಾರವಾಗಿ ಊಟ್ ಅಂತ ಒಂದು ಆಗಮ. ಆ ಊಟ್ ಅನ್ನೋ ಟಕಾರ ಹೋಗ್ತದೆ, ಅ ಉ ಮ ಇಷ್ಟು ಉಳಿತದೆ. ಮುಂದೆ ಗುಣಾಕ್ಷರ ಬಂದು ಗುಣಸಂಧಿಯಾಗಿ ಓಂ ಅಂತ ಆಗ್ತದೆ. ಇಲ್ಲಿ ಅ ಉ ಮ ಅಂತೇನಿದೆಯಲ್ಲ, ಇವು ಅಕಾರದಿಂದ ಅಧಿಕ, ಉಕಾರದಿಂದ ಉಚ್ಚ, ಮತ್ತೆ ಮಕಾರದಿಂದ ಎಲ್ಲ ವೇದಗಳಿಂದ ತಿಳಿಯಲ್ಪಟ್ಟವನು ಅಂತ ಏನು ಅರ್ಥ ಹೇಳ್ತೀವಲ್ಲ, ಆ ರೀತಿಯಾದ ನಿಷ್ಪತ್ತಿ ಅಲ್ಲ ಇದು. ಅದು 3 ಅಕ್ಷರಗಳ ಸಂಯೋಗದಿಂದ ಆಗಿರುವ ಓಂಕಾರ, ಆ ಅರ್ಥವನ್ನು ಹೇಳುವ ಕ್ರಮ ಬೇರೆ. ಇಲ್ಲಿ ಅ ಉ ಮ ಅನ್ನುವುದು, ಉ ಮತ್ತು ಮ ಅನ್ನೋದು ಎರಡು ಕೂಡ ಪ್ರತ್ಯಯಗಳು ಮಾತ್ರ ಇಲ್ಲಿ ನಾವೀಗ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅವಧಾತುವಿನಿಂದ, ಅವರಕ್ಷಣೆ ಅನ್ನೋ ಧಾತುವಿನಿಂದ ಹುಟ್ಟಿದಂಥ ಓಂ ಅನ್ನುವುದರ ನಿಷ್ಪತ್ತಿ ಕ್ರಮ ಇದು. ಅವಂತಿ ಅನೇನ ಇತಿ ಓಂ, ಈ ಭಗವಂತನಿಂದಲೇ ಶಕ್ತಿಯನ್ನು ಪಡೆದು ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಜಗತ್ತನ್ನು ರಕ್ಷಿಸ್ತಾರೆ. ಅದಕ್ಕಾಗಿ ಅನೇನ, ಈ ಭಗವಂತನಿಂದ ಅವರು ಶಕ್ತಿಯನ್ನು ಪಡೆಯುವುದರಿಂದ ಭಗವಂತನಿಗೆ ಓಂ ಅಂತ ಹೆಸರು ಬರ್ತದೆ. ಅವಂತ್ಯೇನಂ ಹೃದಯೇ ಯೋಗಿನಃ ಯೋಗಿಭಿಃ ಅವ್ಯತೆ, ಯೋಗಿಗಳು ತಮ್ಮ ಹೃದಯದಲ್ಲಿ ಈ ಭಗವಂತನನ್ನ ಸುರಕ್ಷಿತವಾಗಿ ಇಟ್ಕೋತಾರೆ. ಅಜ್ಞಾನಿಗಳಾದವರಿಗೆ, ಅಭಕ್ತರಾದವರಿಗೆ, ಶ್ರದ್ಧಾ ಇಲ್ಲದವರಿಗೆ ಆ ಭಗವಂತನನ್ನ ಉಪದೇಶಿಸೋದಿಲ್ಲ. ಹೀಗೆ ಜ್ಞಾನಿಗಳ ಹೃದಯದಲ್ಲಿ ಸುರಕ್ಷಿತನಾಗಿರುವವನು. ಆ ಕಾರಣಕ್ಕಾಗಿ ಆತನನ್ನ ಓಂ ಅಂತ ಹೇಳ್ತಾರೆ. ಇದು 3ನೇ ಅರ್ಥ. ಮುಂದೆ ಗತಿ ಅಂತ ಮೂಲ ಧಾತುವಿನಲ್ಲೇ ಅರ್ಥ ಇದೆ. ಎಲ್ಲ ಕಡೆ ವ್ಯಾಪ್ತನಾದವನು, ಸರ್ವತ್ರ ಗಚ್ಚತಿ ಅಂತ ಅರ್ಥ. ಸರ್ವತ್ರ ವ್ಯಾಪ್ತ ಅಂತ ಅರ್ಥ ಇರುವುದಲ್ಲದೆ ಹೊಂದುತ್ತಾರೆ, ಗತಿ ಅಂದ್ರೆ ಹೊಂದುವುದು ಅಂತ ಅರ್ಥ. ಭಗವಂತನ ಕಾರಣದಿಂದಾಗಿಯೇ ಭಕ್ತರು ಸದ್ಗತಿಯನ್ನು, ಅಭಕ್ತರು ದುರ್ಗತಿಯನ್ನು, ಮತ್ತೆ ಉದಾಸೀನರಾಗಿದ್ದವರು, ಭಗವಂತನ ಭಕ್ತಿಯನ್ನು ಮಾಡದೆ ದ್ವೇಷವನ್ನು ಮಾಡದೇ ಇರುವಂಥವರು ಸಂಸಾರದಲ್ಲೇ ಇದ್ದು ಅದೇ ಜೀವನವನ್ನು ಮುಂದುವರೆಸ್ತಾರೆ. ಇದೆಲ್ಲ ಆಗುವುದು ಅನೇನ, ಈ ಭಗವಂತನಿಂದ. ಅದಕ್ಕೆ ಆ ಕಾರಣದಿಂದಾಗಿ ಭಗವಂತ ಓಂ ಅಂತ ನಾವು ತಿಳಿಯಬಹುದು. ಅವಂತಿ ಏನಂ ಭಕ್ತಿಯ ಜ್ಞಾನೇನ, ಈ ಭಗವಂತನನ್ನು ಜ್ಞಾನ ಭಕ್ತಿ ವೈರಾಗ್ಯಗಳ ಮೂಲಕವಾಗಿ ಭಕ್ತರಾದವರು ಪಡೆಯುತ್ತಾರೆ. ಅದಕ್ಕಾಗಿ ಆತನನ್ನ ಓಂ ಅಂತ ಮತ್ತೊಂದು ರೀತಿಯಿಂದ ಹೇಳಬಹುದು. ಇದೆಲ್ಲವೂ ಗತಿ ಅಂತ ಅನ್ನುವುದಕ್ಕೆ ನಾವು ನೋಡಿದಂತಹ ಅರ್ಥಗಳು. ರಕ್ಷಣಾ ಆಯಿತು, ಗತಿ ಆಯಿತು. ಮುಂದೆ ಮೂಲ ಧಾತುವಿನಲ್ಲಿ ಪ್ರೀತಿ ಅಂತಿದೆ. ಅವತಿ ಅಂದ್ರೆ ಭಕ್ತರನ್ನು ಪ್ರೀತಿಸ್ತಾನೆ. ಜ್ಞಾನಿ ಪ್ರಿಯತಮಃ ಅತಃ ಮೇ ಅಂತ ಭಗವಂತ ಹೇಳ್ತಾನೆ. ಇದು ಆ ಭಗವಂತ ಜ್ಞಾನಿಗಳನ್ನು ಪ್ರೀತಿಸ್ತಾನೆ ಅನ್ನೋದಕ್ಕೆ ಗೀತೆಯಲ್ಲೇ ಕಂಡಂತಹ ಒಂದು ಉಲ್ಲೇಖ. ಮತ್ತೆ ಅವಂತಿ ಅಸ್ಮಿನ್ ಜ್ಞಾನಿನಃ, ಇವನಲ್ಲಿ ಜ್ಞಾನಿಗಳು ಪ್ರೀತಿಯನ್ನು ಇಡ್ತಾರೆ. ಜ್ಞಾನಿಗಳನ್ನು ಇವನು ಪ್ರೀತಿಸ್ತಾನೆ, ಜ್ಞಾನಿಗಳು ಇವರನ್ನ, ಈ ಭಗವಂತನನ್ನು ಪ್ರೀತಿಸ್ತಾರೆ. ಪರಸ್ಪರ ಪ್ರೀತಿಸುವುದರಿಂದ ಅವನು ಓಂ ಅಂತ ಕರೆಸ್ಕೊಂಡಿದ್ದಾನೆ. ಅವಂತಿ ಅನೇನ ಜಗದಿತಿ ಓಂ. ಮತ್ತೊಂದಿದೆ, ಜಗತ್ತಿನಲ್ಲಿ ಯಾರು ಮತ್ಯಾರನ್ನಾದರೂ ಪ್ರೀತಿಸುವುದಿದ್ರೆ ಅದೆಲ್ಲವೂ ಭಗವಂತನಿಂದಲೇ. ಅದನ್ನು ಬೃಹದಾರಣ್ಯಕ ಉಪನಿಷತ್ತು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ಅಂತ ವರ್ಣನೆ ಮಾಡಿದೆ. ಜಾಯಾಯೈ ಕಾಮಾಯ ಜಾಯಾ ಪ್ರಿಯತಮೋ ಭವತಿ, ಜಾಯೈ ಪ್ರಿಯತಮೋ ಭವತಿ. ಹೆಂಡತಿಯನ್ನು ನಾನು ಪ್ರೀತಿಸಬೇಕು ಅಂತ ಬಯಸಿದರೆ ಹೆಂಡತಿ ನನಗೆ ಪ್ರೀತಿ ಪಾತ್ರಳಾಗೋದಿಲ್ಲ. ಯಾರೂ ಈ ಜಗತ್ತಿನಲ್ಲಿ ಯಾರೂ ತಮ್ಮ ಇಚ್ಛೆಗನುಸಾರವಾಗಿ ಯಾರನ್ನು ಪ್ರೀತಿಸುವುದಿಲ್ಲ. ಯಾರು ಯಾರನ್ನು ಪ್ರೀತಿಸಬೇಕು, ಯಾರು ಯಾರನ್ನು ದ್ವೇಷಿಸಬೇಕು ಅನ್ನುವುದೆಲ್ಲವೂ ಕೂಡ ಈ ಭಗವಂತ ನಮ್ಮ ಪ್ರಾರಬ್ಧ ಕರ್ಮಗಳಿಗನುಸಾರವಾಗಿ, ನಮ್ಮ ಸ್ವಭಾವಕ್ಕನುಸಾರವಾಗಿ, ನಮ್ಮ ಹಿನ್ನೆಲೆಗನುಸಾರವಾಗಿ ಮಾಡಿಟ್ಟಂತಹ ಒಂದು ವ್ಯವಸ್ಥೆ. ಹೀಗಾಗಿ ಆ ಭಗವಂತನೇ ಓಂ ಅಂತ.
ಓಂಕಾರದಿಂದ ಭಗವಂತನನ್ನ ನಾವು ಧ್ಯಾನಿಸುವಾಗ ಇದನ್ನೆಲ್ಲ ತಿಳ್ಕೊಳ್ಬೇಕು. ನಾವು ಯಾರನ್ನಾದರೂ ನೀವು ನಮ್ಮನ್ನು ಪ್ರೀತಿಸಬೇಕು, ನಂಬಬೇಕು, ಗೌರವಿಸಬೇಕು ಅಂತ, ಮೆಚ್ಚಬೇಕು ಅಂತ ಬಲಾತ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅವರಾದರೂ ನಮ್ಮನ್ನು ಹಾಗೆ ಬಲಾತ್ಕರಿಸ್ಲಿಕ್ಕೆ ಬರೋದಿಲ್ಲ. ನಾವು ಯಾರನ್ನ ಅವ್ರು ನಮ್ಮನ್ನು ಪ್ರೀತಿಸಬೇಕು ಅಂತ ನಾವು ಬಯಸ್ತೀವಿ, ಅವ್ರು ನಮ್ಮನ್ನು ಪ್ರೀತಿಸದೇ ಇರಬಹುದು. ಎಲ್ಲಿ ಆ ಪ್ರೀತಿಯ ನಿರೀಕ್ಷೆಯೇ ಇರೋದಿಲ್ವೋ ಅಂಥ ಕಡೆಯಿಂದ ಮನುಷ್ಯನಿಗೆ ಪ್ರೀತಿ ಒದಗಿ ಬರಬಹುದು. ಇದೆಲ್ಲ ಪ್ರೀತಿ ಅಂದ್ರೆ ಬರೇ ಗಂಡ ಹೆಂಡಂದ್ರ ಪ್ರೀತಿ ಅಲ್ಲ, ಒಟ್ಟಾರೆ ಮನುಷ್ಯರ ನಡುವಿನ ಸಂಬಂಧ. ತೀರಾ ಅನಿರೀಕ್ಷಿತವಾಗಿ ಯಾರಿಗೋ ಯಾರಲ್ಲಿಯೋ ಒಂದು ಗೌರವ ಪ್ರೀತಿ ಮೂಡಬಹುದು. ಎಲ್ಲಿ ನಿರೀಕ್ಷಿತವಾಗಿರ್ತದೆಯೋ ಅಲ್ಲಿ ಗೌರವ ಪ್ರೀತಿ ಇತ್ಯಾದಿಗಳು ಒಣಗಿ ಹೋಗಬಹುದು. ಇದೆಲ್ಲ ಆ ಭಗವಂತನಿಂದಲೇ ಆಗ್ತದೆ. ಆ ಬೃಹದಾರಣ್ಯಕ ಉಪನಿಷತ್ತು ಅದನ್ನ ಸ್ಪಷ್ಟವಾಗಿ ಹೇಳಿದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಭಗವಂತನ ಅಪೇಕ್ಷೆಯಂತೆಯೇ ಜಗತ್ತೆಲ್ಲವೂ ಯಾರಿಗಾದರೂ ಯಾರಾದರೂ ಪ್ರಿಯವಾಗುವುದಿದ್ದರೆ ಅಂತ ಅದರ ಅರ್ಥ. ಹೀಗೆ ಪ್ರೀತಿ ಅನ್ನುವುದರವರೆಗೆ ಇಲ್ಲಿ ಅರ್ಥಗಳನ್ನ ನಾವು ನೋಡಿದ್ದೇವೆ. ಮುಂದೆ ತೃಪ್ತಿ ಅಂತ ಏನು ಅರ್ಥ ಇದೆ ಅದಕ್ಕೆ ಕುರಿತಾದ ಅರ್ಥಗಳನ್ನ ನಾಳೆ ದಿವಸ ನೋಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.